ಇರಾನ್ ನೆಲದಲ್ಲಿ ಸಿಲುಕಿದ್ದ ಅಮೆರಿಕದ ವಾಯುಪಡೆ ಅಧಿಕಾರಿಯನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದ ಯುದ್ಧ ವಿಮಾನ F-15E ಸ್ಟ್ರೈಕ್ ಈಗಲ್ ಅನ್ನು ಇರಾನ್ನ ನೈಋತ್ಯ ಭಾಗದ ಆಗಸದಲ್ಲಿ ಹೊಡೆದು ಉರುಳಿಸಲಾಗಿತ್ತು. ವಿಮಾನದಲ್ಲಿದ್ದ 2 ಸಿಬ್ಬಂದಿ ಅದರಿಂದ ಹೊರಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಪೈಲಟ್ ಅನ್ನು ತಕ್ಷಣ ರಕ್ಷಿಸಲಾಗಿದ್ದರೂ ಇನ್ನೊಬ್ಬ ವಾಯುಪಡೆ ಸಿಬ್ಬಂದಿಗಾಗಿ ತುರ್ತು ಹುಡುಕಾಟವನ್ನು ಪ್ರಾರಂಭಿಸಲಾಗಿತ್ತು. ವರದಿಗಳ ಪ್ರಕಾರ US ಅಷ್ಟೇ ಅಲ್ಲದೆ ಇರಾನಿನ ಪಡೆಗಳು ಅವರನ್ನು ತಲುಪಲು ಧಾವಿಸಿದ್ದವು. ಮೊದಲ ಸಿಬ್ಬಂದಿಯನ್ನು ತಕ್ಷಣವೇ ಪತ್ತೆ ಹಚ್ಚಲಾಯಿತು. ಅತ್ಯಂತ ಅಪಾಯಕಾರಿ ಕಾರ್ಯಾಚರಣೆಗಳಿಗಾಗಿ ತರಬೇತಿ ಪಡೆದ US ನೌಕಾಪಡೆಯ ವಿಶೇಷ ಪಡೆಗಳ ಘಟಕವಾದ ಸೀಲ್ ಟೀಮ್ 6 ಅನ್ನು ನಿಯೋಜಿಸಲಾಯಿತು. US ಯಾವುದೇ ಸಾವು ನೋವುಗಳಿಲ್ಲದೆ ಅವರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿತ್ತು. ಎರಡನೆಯ ಸಿಬ್ಬಂದಿ ರಕ್ಷಣೆ ಹೆಚ್ಚು ಕ್ಲಿಷ್ಟವಾಗಿತ್ತು. ಗಾಯಗೊಂಡ ಅಧಿಕಾರಿ ಪರ್ವತದ ಬಿರುಕುಗಳಲ್ಲಿ ಸಿಲುಕಿಕೊಂಡಿದ್ದರು. ಸುಮಾರು 7,000 ಅಡಿಗಳಷ್ಟು ಎತ್ತರಕ್ಕೆ ಏರಿ 24 ಗಂಟೆಗಳಿಗೂ ಹೆಚ್ಚು ಕಾಲ ಇರಾನಿನ ಪಡೆಗಳಿಂದ ಅಡಗಿಕೊಂಡಿದ್ದರು. ಅಂತಿಮವಾಗಿ ಕೇಂದ್ರ ಗುಪ್ತಚರ ಸಂಸ್ಥೆ ಅವರು ಅಡಗಿರುವ ಜಾಗವನ್ನು ಪತ್ತೆ ಹಚ್ಚಿತು. ಆತ ಅಡಗಿಕೊಂಡಿದ್ದ ಸ್ಥಳದಿಂದ ಇರಾನಿನ ಬೆಂಗಾವಲು ಪಡೆಯನ್ನು ದೂರವಿಡಲು ಅಮೆರಿಕದ ವಿಮಾನಗಳು ಬಾಂಬ್ಗಳನ್ನು ಬೀಳಿಸಿ ಗುಂಡು ಹಾರಿಸಿದ್ದವು. ಮತ್ತೊಂದು ಘಟನೆಯಲ್ಲಿ ಶುಕ್ರವಾರ ಪರ್ಷಿಯನ್ ಕೊಲ್ಲಿ ಪ್ರದೇಶದಲ್ಲಿ ಮತ್ತೊಂದು ವಾಯುಪಡೆಯ ಯುದ್ಧ ವಿಮಾನವಾದ A-10 ವಾರ್ಥಗ್ ಅಪಘಾತಕ್ಕೀಡಾಗಿ ನಂತರ ಒಬ್ಬ ಪೈಲಟ್ ಅನ್ನು ರಕ್ಷಿಸಲಾಗಿದೆ.